ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 10ನೇ ಭಾಗವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಆದಿತ್ಯನ ಕಾರಿನಲ್ಲಿ ಕವನ ಅವನನ್ನು ನಿರ್ಲಕ್ಷಿಸುತ್ತಿರುವುದನ್ನು ನೋಡಿ ಆದಿತ್ಯ ಕೋಪದಿಂದ ಬಿರುಗಾಳಿಗಿಂತ ಸ್ಪೀಡಾಗಿ ಕಾರನ್ನು ಓಡಿಸಲು ಶುರು ಮಾಡಿದ. ಕವನ ತುಂಬಾ ಹೆದರುತ್ತಿದ್ದಳು. ಆದರೆ ಅವಳು ಆದಿತ್ಯನ ಕೋಪಕ್ಕೆ ಇನ್ನೇನನ್ನೋ ಹೇಳುವ ಮೂಲಕ ಇನ್ನಷ್ಟು ಉರಿಯುವ ಬೆಂಕಿಗೆ ತುಪ್ಪ ಸುರಿಯಲು ಇಷ್ಟಪಡಲಿಲ್ಲ. ಆದರೆ ವಿಧಿಯಲ್ಲಿ ಬರೆದಿರುವುದನ್ನ ಯಾರು ಬದಲಾಯಿಸಲು ಸಾಧ್ಯ? ಸ್ವಲ್ಪ ಸಮಯದ ಮೌನದ ನಂತರ ಕವನಾಳ ಫೋನ್ ಇದ್ದಕ್ಕಿದ್ದಂತೆ ರಿಂಗಣಿಸಿತು. ಕವನ ತನ್ನ ಫೋನ್ ನೋಡಿದಾಗ ಅದು ರಾಹುಲ್ನಿಂದ ಬಂದ ಕಾಲ್ ಆಗಿತ್ತು. ಕವನ ಫೋನನ್ನು ರಿಸೀವ್ ಮಾಡಿ, ಹಲೋ ಹಲೋ ರಾಹುಲ್ ಸರ್, ನನಗೆ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ಎಂದಳು. ಬಹುಶಃ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಕಾಲ್ ಕನೆಕ್ಟ್ ಆದರೂ ಮಾತನಾಡುವುದು ಕ್ಲಿಯರ್ ಆಗಿ ಕೇಳ್ತಾ ಇರಲಿಲ್ಲ. ಕಾಲ್ ಕಟ್ಟಾಯಿತು. ಆದರೆ ಕವನಾಳ ಬಾಯಿಂದ ರಾಹುಲ್ ಹೆಸರು ಕೇಳಿ ಆದಿತ್ಯನ ಮನಸ್ಸು ಮತ್ತೆ ಮೃಗವಾಯಿತು. ಕಾಲ್ ಬ್ಯಾಕ್ ಮಾಡಿ ಸ್ಪೀಕರ್ನ ಆನ್ ಮಾಡು. ಆದಿತ್ಯ ಕವನಾಳನ್ನು ನೋಡುತ್ತಾ ಆಳವಾದ ಮತ್ತು ಕಠಿಣ ಸ್ವರದಲ್ಲಿ ಹೇಳಿದ. ಮುಗ್ಧ ಮನಸ್ಸಿನ ಹುಡುಗಿ ನಮ್ಮ ಕವನ. ಅವಳಿಗೆ ಅಂತಹ ಸ್ಮಾರ್ಟ್ನೆಸ್ ಇರಲಿಲ್ಲ. ಅವಳು ಆದಿತ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ವೋ ಅಥವಾ ರಾಹುಲ್ನ ಹೃದಯದ ಸ್ಥಿತಿಯ ಬಗ್ಗೆ ತಿಳಿದಿರಲಿಲ್ವೋ. ಆದಿತ್ಯನ ಅಡ್ವೈಸನ್ನು ತಕ್ಷಣ ಒಪ್ಕೊಂಡ ಅವಳು ರಾಹುಲ್ಗೆ ಕಾಲ್ ಮಾಡಿ ಸ್ಪೀಕರ್ನಲ್ಲಿ ಹಾಕಿದ್ಲು. ಹಲೋ ಬ್ಯೂಟಿ, ಗುಡ್ ಮಾರ್ನಿಂಗ್. ಹೇಗಿದೆಯಾ? ನಿನ್ನೆ ರಾತ್ರಿ ನೀನು ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಅಥವಾ ನಿನ್ನ ಡೆವಿಲ್ ಬಾಸ್ನ ಮುಖ ರಾತ್ರಿ ಇಡೀ ನಿನ್ನ ಕನಸಲ್ಲಿ ಬಂತಾ ಹೇಗೆ? ಕಾಲನ್ನು ಪಿಕ್ ಮಾಡಿದ ತಕ್ಷಣ ರಾಹುಲ್ ಒಂದೇ ಉಸಿರಿನಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ. ಇದನ್ನು ಕೇಳಿದ ನಂತರ ರಾಹುಲ್ ಮೌನವಾದ. ಆದರೆ ಆದಿತ್ಯನ ಕಾರಿನಲ್ಲಿ ಆವರಿಸಿದ ಮೌನ ಬಿರುಗಾಳಿಯ ಹಿಂದಿನ ನಿಶಬ್ದದಂತೆ ಕಾಣುತ್ತಿತ್ತು. ಕವನ ತಾನು ಆ ಗಾಳಿಯಲ್ಲಿ ಮಾಯವಾಗಬಹುದೇನೋ ಎಂದು ಭಾವಿಸಿದಳು. ಅವಳು ತಿರುಗಿ ಆದಿತ್ಯನ ಮುಖಭಾವವನ್ನು ನೋಡಲು ಸಹ ಅವಳಿಗೆ ಧೈರ್ಯ ಸಾಲಲಿಲ್ಲ. ಆದಿತ್ಯನ ಮುಖ ಭಾವರಹಿತವಾಗಿತ್ತು. ಅವನ ಕಣ್ಣುಗಳು ಅವನ ಸನ್ಗ್ಲಾಸ್ ಹಿಂದೆ ಮರೆಮಾಡಲ್ಪಟ್ಟಿದ್ದವು. ಫೋನಿನ ಇನ್ನೊಂದು ತುದಿಯಲ್ಲಿ ರಾಹುಲ್ಗೆ ಇಷ್ಟರಿಂದಲೇ ತೃಪ್ತಿ ಸಿಗಲಿಲ್ಲ. ಅವನು ತನ್ನ ಕೋಪವನ್ನು ಹೊರಹಾಕಲು ಮತ್ತು ತನ್ನನ್ನು ತಾನು ಶಾಂತಗೊಳಿಸಲು ಯಾರನ್ನಾದರೂ ಹುಡುಕುತ್ತಿದ್ದ. ಅದೇ ಸಮಯಕ್ಕೆ ಕವನ ನೆನಪಾಗಿದ್ದಳು. ಈಗ ಸುಮ್ಮನಿರಲಾದೀತೆ ಅವನು. ರಾಹುಲ್ ಮತ್ತೆ ಮಾತನಾಡಿದ. ಹಲೋ ಹಲೋ, ನೀನು ಕಾಲಲ್ಲಿ ಇದೆಯಾ? ರಾಹುಲ್ ಕೇಳಿದ. ಕವನ ಆದಿತ್ಯನತ್ತ ಓರೆ ನೋಟ ಬೀರಿ ಎಂದು ಸರಳವಾಗಿ ಉತ್ತರಿಸಿದಳು. ಕವನ, ನೀನು ಆಫೀಸ್ಗೆ ಬರಬೇಕಾಗಿಲ್ಲ. ನೀನು ಆದಿತ್ಯನ ಮನೆಗೆ ಹೋಗಬೇಕು. ನಾನು ನಿನಗೆ ಅಡ್ರೆಸ್ನ ಮೆಸೇಜ್ ಮಾಡ್ತೀನಿ, ರಾಹುಲ್ ಹೇಳಿದ. ನಂತರ ಒಂದು ಕ್ಷಣ ನಿಲ್ಲಿಸಿ ಯೋಚಿಸುತ್ತಾ, ಮೈ ಡಿಯರ್ ಫ್ರೆಂಡ್, ಇನ್ನೂ ಟೈಮ್ ಇದೆ. ನಿನ್ನ ಆ 1 ವಾರದ ಗಡುವಿನ ಬಗ್ಗೆ ಯೋಚನೆ ಮಾಡು. ಆಮೇಲೆ ಬೇಕಿದ್ರೆ ಅವನ ಮನೆಗೆ ಹೋಗು. ನಾನೇನಾದರೂ ನೆಪ ಹೇಳಿ ನಿನಗೆ ಒಳ್ಳೆ ಕೆಲಸನ ರೆಕಮೆಂಡ್ ಮಾಡ್ತೀನಿ. ಡೋಂಟ್ ವರಿ. ರಾಹುಲ್ ಬೇರೇನನ್ನೋ ಹೇಳುವ ಮೊದಲೇ ಕವನ ಅವನ ಮಾತನ್ನು ಅಲ್ಲಿಯೇ ನಿಲ್ಲಿಸಿದಳು. ರಾಹುಲ್ ಸರ್, ನಾನು ಆದಿತ್ಯ ಸರ್ ಜೊತೆಲಿದ್ದೀನಿ. ಕವನ ತನ್ನ ವಾಕ್ಯವನ್ನು ಮುಗಿಸಲು ಬಿಡದೆ ರಾಹುಲ್ ಮತ್ತೆ ಮಾತು ಶುರು ಮಾಡಿದ. ನೀನು ಆದಿತ್ಯನ ಜೊತೆ ಎಲ್ಲಿಗೂ ಹೋಗಬೇಕಾಗಿಲ್ಲ. ಅವನು ಇಲ್ಲಿಂದ ಹೆಬ್ಬಾವಿನ ಹಾಗೆ ಗುಡುಕ್ತಾ ಹೋಗಿದ್ದಾನೆ. ನಂತರ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ನೀನು ಅವನ ಜೊತೆ ಮಹಾಬಲೇಶ್ವರಕ್ಕೆ ಹೋಗಬೇಕು. ಅದು ಕೂಡ ಒಬ್ಬಂಟಿಯಾಗಿ. ಅವನು ನಿನ್ನನ್ನು ಜೀವಂತವಾಗಿ ನುಂಗ್ ಹಾಕ್ತಾನೆ ಅರ್ಧ ದಾರಿಯಲ್ಲೇ. ಇದನ್ನು ಕೇಳಿದ ಕವನ ಆದಿತ್ಯನ ಕಡೆಗೆ ಅಸಹಾಯಕ ನೋಟ ಬೀರಿದಳು. ಆದರೆ ಏನೂ ಮಾಡುವಂತಿರಲಿಲ್ಲ. ಆದಿತ್ಯ ಕವನಾಳನ್ನು ನೋಡಿದ, ಬಟ್ ಏನನ್ನೂ ಹೇಳಲಿಲ್ಲ. ರಾಹುಲ್ ಸರ್, ಪ್ಲೀಸ್, ನಾನು ಫೋನ್ ಕಟ್ ಮಾಡ್ತೀನಿ. ನಾವು ಆಮೇಲೆ ಮಾತಾಡೋಣ ಎಂದು ಕವನ ರಾಹುಲ್ ಮಾತುಗಳನ್ನು ತಡೆಯುತ್ತಾ ಹೇಳಿದಳು. ಆದರೆ ರಾಹುಲ್ಗೆ ಅವಳ ಮಾತುಗಳು ಅವನ ಕಿವಿಯವರೆಗೂ ತಾಗುತ್ತಲೇ ಇರಲಿಲ್ಲ. ಅವನು ಬೇರೇನನ್ನೋ ಹೇಳುವ ಮೊದಲು ಕವನ ತಕ್ಷಣ ಫೋನ್ ಕಟ್ ಮಾಡಿದಳು. ನಂತರ ವಿಷಯವನ್ನು ಬದಲಾಯಿಸುತ್ತಾ ಅವಳು ಆದಿತ್ಯನ ಕಡೆಗೆ ನೋಡಿ, ಸರ್, ನಾವು ಮಹಾಬಲೇಶ್ವರಕ್ಕೆ ಹೋಗ್ತಾ ಇದ್ದೀವಾ ಎಂದು ಕೇಳಿದಳು. ಆದಿತ್ಯ ಉತ್ತರಿಸಲಿಲ್ಲ. ಅವನು ಒಮ್ಮೆಯೂ ಅವಳತ್ತ ನೋಡಲಿಲ್ಲ. ಕಾರು ಸಂಪೂರ್ಣವಾಗಿ ಮೌನವಾಗಿತ್ತು. ಸ್ವಲ್ಪ ಸಮಯದ ನಂತರ ಕವನ ಮೌನವನ್ನು ಮುರಿದು ಮುಗ್ಧತೆಯಿಂದ ತುಂಬಿದ ಧ್ವನಿಯಲ್ಲಿ ಮಾತನಾಡಿದಳು. ರಾಹುಲ್ ಸರ್, ನನ್ನ ಮೇಲಿನ ಕನ್ಸರ್ನಿಂದಾಗಿ ಹಾಗೆ ಹೇಳಿರಬೇಕು. ಅವ್ರು ಹೇಳಿದ್ದನ್ನ ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ನೀನು ರಾಹುಲ್ ಸರ್ ಅವ್ರನ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ಯಾ.
ಅದು ಕೂಡ ಕೇವಲ ಒಂದೇ ಒಂದು ಮೀಟಿಂಗಲ್ಲಿ. ನಿಮ್ಮ ಫ್ರೆಂಡ್ಶಿಪ್ ಅಷ್ಟು ಆಳವಾಗಿ ಬೆಳೆದಿದೆ ಅಲ್ವಾ? ಆದಿತ್ಯ ಶುಷ್ಕ ಮತ್ತು ವ್ಯಂಗ್ಯ ಸ್ವರದಲ್ಲಿ ಹೇಳಿದ. ಒಮ್ಮೆ ಅವಳತ್ತ ಸುದೀರ್ಘ ನೋಟ ಬೀರಿದ. ನಂತರ ತನ್ನ ನೋಟವನ್ನು ರಸ್ತೆಯ ಕಡೆಗೆ ಹಿಂತಿರುಗಿಸಿದ. ಆದಿತ್ಯ ತುಂಬಾ ರೂಢ ಧ್ವನಿಯಲ್ಲಿ ಮಾತನಾಡಿದಾಗ ಕವನ ಏನೋ ಹೇಳಲು ತನ್ನ ತುಟಿಗಳನ್ನು ತೆರೆದಿದ್ದಳು. ನೀನು ಬಾಯಿ ಓಪನ್ ಮಾಡೋ ಧೈರ್ಯ ಮಾಡಬೇಡ. ಈ ಇನ್ನೋಸೆಂಟ್ ಫೇಸ್, ಫ್ರೆಂಡ್ಲಿ ಗೆಸ್ಚರ್ಸ್ ಎಲ್ಲ ನೀನು ರಾಹುಲ್ ಸರ್ಗೆ ತೋರಿಸು, ನನಗೆಲ್ಲ. ನಿನಗೆ ಅಸೈನ್ ಮಾಡಿರುವ ಕೆಲಸನ ಮಾಡು ಎಂದು ಆದಿತ್ಯ ಹೇಳಿ ಸ್ಪೀಡಾಗಿ ಹೊರಟು ಹೋದ. ಕವನಾಳ ಜೊತೆ ಮಾತನಾಡಿದ ಬಳಿಕ ರಾಹುಲ್ ಸ್ವಲ್ಪ ನಿರಾಳನಾದ. ಫೋನ್ ಕೆಳಗಿಟ್ಟು ಪಕ್ಕದಲ್ಲಿ ಕುಳಿತಿದ್ದ ಕಾರ್ತಿಕ್ ಕಡೆಗೆ ನೋಡಿದ. ಕಾರ್ತಿಕ್ ಜಗತ್ತನ್ನೇ ಮರೆತು ತನ್ನ ಫೋನ್ನಲ್ಲಿ ಮುಳುಗಿ ಮೆಸೇಜ್ಗಳನ್ನು ಟೈಪ್ ಮಾಡುತ್ತಿದ್ದ. ರಾಹುಲ್ ತನ್ನ ತಲೆಯನ್ನು ಹಿಂದಕ್ಕೆ ತಿರುಗಿಸಿದಾಗ ದಿವ್ಯಾ ಕೂಡ ಅದೇ ಸ್ಥಿತಿಯಲ್ಲಿದ್ದಳು. ಹಿಂದೆ ಮತ್ತು ಮುಂದೆ ಕುಳಿತಿದ್ದ ಅವರು ಪರಸ್ಪರ ಮೆಸೇಜ್ ಕಳುಹಿಸುವುದರಲ್ಲಿ ತುಂಬಾ ಬ್ಯುಸಿಯಾಗಿದ್ರು. ರಾಹುಲ್ನ ಪ್ರೆಸೆನ್ಸ್ ಅಥವಾ ಆಬ್ಸೆನ್ಸ್ ಅವರಿಗೆ ಇಂಪಾರ್ಟೆನ್ಸ್ ಅಲ್ಲ ಅಂತ ತೋರ್ತಾ ಇತ್ತು. ನಾನು ಕಾರಲ್ಲಿ ಸ್ವಲ್ಪ ಮ್ಯೂಸಿಕ್ ಕೇಳೋಣ ಅಂತ ಯೋಚಿಸ್ತಾ ಇದ್ದೆ, ಆದರೆ ಮೆಸೇಜ್ ಎಕ್ಸ್ಚೇಂಜ್ನ ನೋಟಿಫಿಕೇಶನ್ ಟ್ಯೂನ್ ತುಂಬ ರಿದಮಿಕ್ ಆಗಿ ಸೌಂಡ್ ಮಾಡ್ತಾ ಇದೆ. ಅದಕ್ಕೆ ಹೋಲಿಸಿದ್ರೆ ಇತರ ಎಲ್ಲ ಸಾಂಗ್ಸ್ಗಳು ಡಿಮ್ ಆಗಿ ಕಾಣಿಸ್ತಾ ಇದ್ದಾವೆ ಎಂದು ರಾಹುಲ್ ಆಳವಾದ ಆಲೋಚನೆಯಲ್ಲಿ ಕಾರ್ತಿಕ್ನ ಭುಜದ ಮೇಲೆ ಕೈಯಿಟ್ಟು ಹೇಳಿದ. ಎಸ್ ಸರ್. ಸರ್, ನೀವೇನಾದರೂ ಹೇಳಿದ್ರಾ? ಕಾರ್ತಿಕ್ ಒಂದು ಸುಂದರವಾದ ಕನಸಿನಿಂದ ಎಚ್ಚರಗೊಂಡಂತೆ ಪ್ರಜ್ಞೆಗೆ ಬಂದ. ಕಾರ್ತಿಕ್ನ ಧ್ವನಿಯನ್ನು ಕೇಳಿ ದಿವ್ಯಾ ಕೂಡ ಗಾಬರಿಗೊಂಡು ಫೋನನ್ನು ಪಕ್ಕಕ್ಕೇರಿಸಿ ಮುಂದೆ ನೋಡುತ್ತಾ ಕುಳಿತಳು. ಹೌದು ಮಗನೇ. ಕಾರ್ತಿಕ್, ನಾನು ಹೇಳ್ತಾ ಇದ್ದೆ, ಈ ಮದುವೆಯ ಯಾವುದೇ ಸಮಾರಂಭದಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಆದಿತ್ಯನ ಕಿವಿಗೆ ಬಿದ್ದರೆ ನಿಮ್ಮ ಲವ್ ಸ್ಟೋರಿ ಒಂದೇ ಮೆಸೇಜಲ್ಲಿ ಎಂಡ್ ಆಗಿಬಿಡುತ್ತೆ ಕಣೋ ಕಂದ. ಹಿಂತಿರುಗಿ ದಿವ್ಯಾಳತ್ತ ನೋಡುತ್ತಾ, ದಿವ್ಯಾ, ಮೊದಲು ಈ ವೆಡ್ಡಿಂಗ್ ಸೆರೆಮನಿ ಯಾವುದೇ ಸಮಸ್ಯೆ ಇಲ್ಲದೆ ಮುಗಿಲಿ. ನಾನು ನಿಮ್ಮ ಮದುವೆಯ ವ್ಯವಸ್ಥೆಯನ್ನು ಪರ್ಸ್ನಲ್ ಆಗಿ ನೋಡ್ಕೊಳ್ತೀನಿ. ಹಾಗೆಯೇ ನಿಮ್ಮಿಬ್ರು 3 days 4 night ಹನಿಮೂನ್ ಟೂರ್ಗೂ ಕಳಿಸ್ಕೊಡ್ತೀನಿ. ಓಕೆನಾ? ಹೀಗೆ ಹೇಳುತ್ತಾ ಅವನು ದಿವ್ಯಾನಳನ್ನು ಪ್ರಶ್ನಾರ್ಥಕವಾಗಿ ನೋಡಲಾರಂಭಿಸಿದ. ಎಸ್ ಸರ್. ಹೀಗೆ ಹೇಳುತ್ತಾ ದಿವ್ಯಾ ಮತ್ತು ಕಾರ್ತಿಕ್ ಇಬ್ಬರು ಹಾರ್ಟ್ ಇಮೋಜಿಯೊಂದಿಗೆ ಲವ್ ಯು ಅನ್ನು ಸೇರಿಸುವ ಮೂಲಕ ತಮ್ಮ ರೊಮ್ಯಾಂಟಿಕ್ ಮೆಸೇಜ್ ಅನ್ನು ಎಂಡ್ ಮಾಡಿದರು. ಮಾಯಾಳ ಮನೆಯಲ್ಲಿ ಮಾಯಾ ಕೂಡ ಇಷ್ಟವಿಲ್ಲದೆ ಎದ್ದು ರೆಡಿಯಾಗಲು ಹೊರಟಿದ್ದಳು. ನಂತರ ಇದ್ದಕ್ಕಿದ್ದಂತೆ ಮತ್ತೊಂದು ಪ್ರಯತ್ನ ಮಾಡಿ ಆದಿತ್ಯನ ಮನವೊಲಿಸುವ ಯೋಚನೆ ಬಂತು ಅವಳಿಗೆ. ತಕ್ಷಣ ಆದಿತ್ಯನಿಗೆ ಕಾಲ್ ಮಾಡಿದಳು. 4-5 ಕಾಲ್ಗಳ ನಂತರವೂ ಆದಿತ್ಯ ಫೋನ್ ಪಿಕ್ ಮಾಡದಿದ್ದಾಗ ಮಾಯಾ ಕೋಪದಿಂದ ಫೋನನ್ನು ಬೆಡ್ ಮೇಲೆ ಎಸೆದು ಬಾತ್ರೂಮ್ಗೆ ನುಗ್ಗಿದಳು. ಆದಿತ್ಯನ ಕಾರಿನಲ್ಲಿ ಆ ಕ್ಷಣದಲ್ಲಿ ಕಾರಿನ ಒಳಗೆ ವಿಚಿತ್ರವಾದ ಮೌನ ಆವರಿಸಿತ್ತು. ಕವನಾಳ ಪ್ರಶ್ನೆಗಳಾಗಲಿ ಅಥವಾ ಮಾಯಾಳ ಕಾಲ್ಗಳಾಗಲಿ ಆ ಮೌನವನ್ನು ಮುರಿಯಲು ಆಗಲಿಲ್ಲ. ಆದಿತ್ಯನ ಮುಖ ಭಾವಶೂನ್ಯವಾಗಿತ್ತು. ಆದರೆ ಅವನ ಕಾರ್ ರೋಡಲ್ಲಿ ಸ್ಪೀಡಾಗಿ ಡ್ರೈವ್ ಮಾಡುತ್ತಿದ್ದ. ಆ ಸ್ಪೀಡ್ಗೆ ಅವನು ಆಫೀಸಿನಿಂದ ಮನೆಗೆ ಅರ್ಧ ಗಂಟೆಯ ಪ್ರಯಾಣವನ್ನು ಸುಮಾರು 10 ಅಥವಾ 12 ನಿಮಿಷಗಳಲ್ಲೇ ಪೂರ್ಣಗೊಳಿಸಿದ್ದ. ಮತ್ತು ಈ ಮಧ್ಯೆ ಕವನಾಳ ಹೃದಯವು ಹಲವು ಬಾರಿ ಜೋರಾಗಿ ಬಡಿದುಕೊಂಡು ಹಾಗೆಯೇ ನಿಲ್ಲುತ್ತಿತ್ತು. ಪ್ರಾಣ ಹೇಗ್ ಬಾಯಿಗೆ ಬಂದ ಹಾಗಾಗಿತ್ತು ಎಂದು ಅವಳಿಗೆ ಮಾತ್ರ ತಿಳಿದಿತ್ತು. ಸುಮಾರು 12 ನಿಮಿಷಗಳಲ್ಲಿ ಆದಿತ್ಯನ ಕಾರ್ ಅವನ ಮನೆಯ ಮುಂದೆ ನಿಂತಿತ್ತು. ಕವನಾಳನ್ನು ನೋಡದೆ ಅಥವಾ ಏನನ್ನೂ ಹೇಳದೆ ಅವನು ಕಾರಿನಿಂದ ಇಳಿದು ಮನೆಯೊಳಗೆ ನಡೆದ. ಅವನು ಕವನಾಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿರುವಂತೆ ತೋರುತ್ತಿತ್ತು. ಅವಳನ್ನು ಒಳಗೆ ಬರಲು ಹೇಳದೆ ಅವನು ಮನೆಯೊಳಗೆ ಹೋದ. ಕವನ ಒಂದು ಮಾತನ್ನು ಹೇಳದೆ ಮೌನವಾಗಿ ಅವನನ್ನು ಹಿಂಬಾಲಿಸಿದಳು. ಡೋರ್ ಓಪನ್ ಮಾಡಿ ಆದಿತ್ಯ ಕಾರಿನ ಕೀ ಮತ್ತು ಫೋನನ್ನು ಪಕ್ಕದ ಸೋಫಾದ ಮೇಲೆ ಎಸೆದು ಹಾಲ್ನ ಒಂದು ಮೂಲೆಯಲ್ಲಿ ಸಿಕ್ಕಿಸಿದ್ದ ಬಾರ್ ಕಡೆಗೆ ನಡೆದ. ಅವನು ವಿಸ್ಕಿ ಬಾಟಲ್ ಒಂದನ್ನು ತೆರೆದು ಒಂದೇ ಉಸಿರಿನಲ್ಲಿ ಅದನ್ನು ಮುಗಿಸಿದ. ಕವನ ಕೂಡ ಹಿಂಜರಿಯುತ್ತಾ ಹೆಜ್ಜೆ ಹಾಕುತ್ತಾ ಐಷಾರಾಮಿ ಮನೆಯತ್ತ ದೃಷ್ಟಿ ಹಾಯಿಸುತ್ತಾ ಮನೆಯೊಳಗೆ ಪ್ರವೇಶಿಸುತ್ತಾಳೆ. ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬ ಸರ್ವೆಂಟ್ ಕೂಡ ಅವಳಿಗೆ ಕಾಣಿಸ್ಲಿಲ್ಲ. ಅವಳಿಗೆ ಕಾಣ್ತಾ ಇದ್ದಿದ್ದು ಆದಿತ್ಯ ಮತ್ತೆ ಅವನ ಲೋನ್ಲಿನೆಸ್ ಮಾತ್ರ. ಮನೆಯ ಸುತ್ತಲೂ ಕಣ್ಣಾಡಿಸಿದಾಗ ಹೋಮ್ ಬಾರ್ ಬಳಿ ಕುಳಿತಿದ್ದ ಆದಿತ್ಯನ ಮೇಲೆ ಅವಳ ಕಣ್ಣುಗಳು ಬಿದ್ದವು. ಅವನನ್ನು ನೋಡಿ ಅವಳು ಇದ್ದಕ್ಕಿದ್ದಂತೆ ಗಾಬರಿಗೊಂಡಳು. ಅವಳಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಅವಳು ಹೀಗೆ ಯೋಚಿಸುತ್ತಿರುವಾಗಲೇ ಅವಳ ಫೋನ್ ಮತ್ತೆ ರಿಂಗಣಿಸಲು ಪ್ರಾರಂಭಿಸಿತು. ರಾಹುಲ್ ನಂಬರನ್ನು ನೋಡಿ ಅವಳು ತಕ್ಷಣ ಫೋನ್ ಕಟ್ ಮಾಡಿದಳು.
ಆದರೆ ರಾಹುಲ್ ಅಲ್ಲಿಗೆ ಸ್ಟಾಪ್ ಮಾಡಲು ರೆಡಿ ಇರಲಿಲ್ಲ. ಅವನು ಕೂಡ ಹೊಸದಾಗಿ ಪ್ರೀತಿಲಿ ಬಿದ್ದಿದ್ದ. ಅವನು ಮತ್ತೆ ಕಾಲ್ ಮಾಡ್ದ. ಕವನ ಫೋನ್ ಕಟ್ ಮಾಡಲು ಹೊರಟಾಗ ಬಲವಾದ ಕೈ ಹಿಂದಿನಿಂದ ಅವಳನ್ನು ತಡೆದಿತ್ತು. ಕವನ ತಿರುಗಿ ನೋಡಿದಾಗ ಆದಿತ್ಯ ಅಲ್ಲಿ ನಿಂತು ಅವಳನ್ನು ನೋಡುತ್ತಿರುವುದನ್ನು ನೋಡಿದಳು. ಅದು ಡ್ರಿಂಕ್ಸ್ ಮಾಡಿದ ಪರಿಣಾಮವೋ ಅಥವಾ ಅವನ ಕೋಪವೋ ಅವಳಿಗೆ ಗೊತ್ತಾಗಲಿಲ್ಲ. ಆದರೆ ಅವನ ಕಣ್ಣುಗಳು ಬೆಂಕಿಯನ್ನು ಉಗುಳುತ್ತಿರುವಂತೆ ಕಾಣ್ತಾ ಇತ್ತು. ಆ ರಕ್ತ ಚೆಲ್ಲುವಂತಿದ್ದ ಕಣ್ಣುಗಳನ್ನು ನೋಡಿ ಕವನ ತನ್ನ ಫೋನನ್ನು ಕೆಳಕ್ಕೆ ಇಳಿಸಿದಳು. ಫೋನ್ ಇನ್ನೂ ರಿಂಗಣಿಸುತ್ತಿತ್ತು. ಕವನಾಳನ್ನು ನೋಡುತ್ತಲೇ ಆದಿತ್ಯ ಕಾಲ್ ಪಿಕ್ ಮಾಡಿದ. ಇನ್ನೊಂದು ತುದಿಯಿಂದ ರಾಹುಲ್ ಸ್ವಲ್ಪ ಗೊಂದಲ ಮತ್ತು ಆತಂಕದಿಂದ ಮಾತನಾಡಿದ. ಏನಾಯಿತು ಕವನ? ನೀನು ಫೋನ್ ಕಟ್ ಮಾಡ್ತಾ ಇದೀಯಾ ಯಾಕೆ? ನೀನು ಹುಷಾರಾಗಿದೆಯಾ ತಾನೇ? ಎಲ್ಲಿದ್ಯಾ ಇವಾಗ? ಬಸ್ ಸ್ಟಾಪ್ ರೀಚ್ ಆದ್ಯಾ? ಆದಿತ್ಯ ಏನಾದರೂ ಹೇಳಿದ್ನಾ? ಅವನು ಮತ್ತೆ ಕೋಪ ಮಾಡ್ಕೊಂಡಿದ್ದಾನ? ರಾಹುಲ್ ನಿಲ್ಲಿಸದೆ ಪ್ರಶ್ನೆಗಳ ಸುರಿಮಳೆಗೆಯುತ್ತಲೇ ಇದ್ದ. ನೀನ್ ರೀಚ್ ಆದ್ಯಾ? ಅವಳು ಇಲ್ಲೇ ಇದ್ದಾಳೆ. ಆದಿತ್ಯ ಯಾವುದೇ ಭಾವನೆಗಳಿಲ್ಲದೆ ಇಷ್ಟು ಮಾತ್ರ ಹೇಳಿ ಕವನಾಳನ್ನೇ ದಿಟ್ಟಿಸಿದ. ಆದರೆ ಆದಿತ್ಯನ ಧ್ವನಿಯನ್ನು ಕೇಳಿ ರಾಹುಲ್ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಂತೆ ತೋರುತ್ತಿತ್ತು. ಅವನು ಆತುರದಿಂದ ಕಾರನ್ನು ಒಂದು ಬದಿಯಲ್ಲಿ ನಿಲ್ಲಿಸಿ ಕಾರಿಂದ ಇಳಿದು ಹೊರಬರುವಾಗ ಸ್ವಲ್ಪ ಹಿಂಜರಿಯುವ ಸ್ವರದಲ್ಲಿ, ನೀನಾ? ಕವನ ಎಲ್ಲಿ? ಅವಳು ಚೆನ್ನಾಗಿದ್ದಾಳಾ? ನಿನಗೆ ಅವಳ ಫೋನ್ ಹೇಗೆ ಸಿಕ್ತು? ರಾಹುಲ್ನಿಂದ ಮತ್ತೆ ಪ್ರಶ್ನೆಗಳ ಸುರಿಮಳೆ ಪ್ರಾರಂಭವಾಯಿತು. ಅವಳ ಬಗ್ಗೆ ಅವಳಿಗೆ ತಿಳಿದಿದೆ. ಶೀ ಈಸ್ ಅಡಲ್ಟ್. ನೀನು ಅವಳಿಗೆ ಆಗಾಗ್ಗೆ ಕಾಲ್ ಮಾಡೋ ಮೂಲಕ ಅವಳನ್ನು ತುಂಬ ಸ್ಪೆಷಲ್ ಅನ್ನೋ ಹಾಗೆ ಟ್ರೀಟ್ ಮಾಡಬೇಡ. ಆದಿತ್ಯ ತೀಕ್ಷ್ಣವಾಗಿ ಕವನಾಳನ್ನು ದಿಟ್ಟಿಸುತ್ತಾ ಉತ್ತರಿಸಿದ. ಕವನ ಮೌನವಾಗಿ ತನ್ನ ನೋಟವನ್ನು ತಗ್ಗಿಸಿದಳು. ಅವಳೆಲ್ಲಿದ್ದಾಳೆ? ನಾನು ಅವಳ ಜೊತೆ ಮಾತಾಡಬೇಕು. ರಾಹುಲ್ ಮತ್ತೆ ಕೇಳಿದ, ಸ್ವಲ್ಪ ಬೇಡಿಕೊಳ್ಳುವಂತಹ ಧ್ವನಿಯಲ್ಲಿ. ಅವಳು ಒಂದು ಮನೆನ ನೋಡ್ತಾ ಇದ್ದಾಳೆ. ಅವಳು ಹಿಂದೆಂದೂ ಇಷ್ಟೊಂದು ಐಷಾರಾಮಿ ಮನೆಯನ್ನು ನೋಡಿರ್ಲಿಕ್ಕಿಲ್ಲ. ಆದ್ರಿಂದ ಬಹುಶಃ ಅವಳು ಫೋನ್ ತಗೊಳ್ಳೋದು ಮರೆತಿರಬಹುದು. ಆದಿತ್ಯ ಕವನಾಳತ್ತ ನೋಡುತ್ತಲೇ ಹೇಳಿದ. ರಾಹುಲ್ ಬೇರೇನನ್ನೋ ಹೇಳುವ ಮೊದಲು ಅವನು ಫೋನನ್ನು ಕಟ್ ಮಾಡಿದ. ರಾಹುಲ್ ಸ್ವಲ್ಪ ಹೊತ್ತು ಫೋನನ್ನು ನೋಡಿ ಕೋಪದಿಂದ, ಅವನು ಯಾಕೀಗೆ? ನಾನು ಕವನಾಗೆ ಅವನ ಮನೆ ಅಡ್ರೆಸ್ನೇ ಕಳಿಸ್ಬಾರ್ದಾಗಿತ್ತು. ಅವನು ಯಾವಾಗಲೂ ತಂದೆ ಆದ ರೀತಿಲಿ ಇರ್ತಾನೆ ಎಂದು ಹೇಳುತ್ತಾ ಅವನು ಕಾರ್ ಹತ್ತಿದ. ಕಾರ್ತಿಕ್ ಮತ್ತು ದಿವ್ಯಾ ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ತಮ್ಮ ಪ್ರೇಮ ಸಂಭಾಷಣೆಯನ್ನು ಮುಂದುವರೆಸಿದ್ದರು. ಫೋನ್ ಕಟ್ ಮಾಡಿದ ನಂತರ ಆದಿತ್ಯ ಕವನಾಳನ್ನು ನೋಡಿದ. ಇನ್ನೂ ದಿಟ್ಟಿಸುತ್ತಿದ್ದ. ಕವನಾಳ ನೋಟ ಕೆಳಮುಖವಾಗಿತ್ತು. ಆದಿತ್ಯನ ಹೆಜ್ಜೆಗಳು ಅವಳ ಕಡೆಗೆ ಬರುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಅವಳು ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಇನ್ನೂ ಕೆಳಗೆ ನೋಡುತ್ತಿದ್ದಳು ಮತ್ತು ಕೆಲವು 10 ಹೆಜ್ಜೆಗಳ ನಂತರ ಅವಳು ಬಾಗಿಲ ಬಳಿಗೆ ಬಂದು ನಿಂತಿದ್ದಳು. ಆದಿತ್ಯ ತನ್ನ ಪ್ರೊವೋಕೇಟಿವ್ ಲುಕ್ನಿಂದ ಅವಳನ್ನು ದಿಟ್ಟಿಸುತ್ತಾ ಮುಂದೆ ನಡೆಯುತ್ತಲೇ ಇದ್ದ. ಅವನು ಕವನಾಳ ಹತ್ತಿರ ಹೆಜ್ಜೆ ಹಾಕುತ್ತಾ ಕೇವಲ 1 ಇಂಚು ದೂರದಲ್ಲಿ ನಿಂತಿದ್ದಾನೆ. ಅವನು ಕವನಾಳಿಗೆ ಎಷ್ಟು ಹತ್ತಿರದಲ್ಲಿದ್ದಾನೆ ಅಂದರೆ ಅವಳ ಚಂಚಲ ಬಿಸಿ ಉಸಿರು ಅವನ ಮುಖವನ್ನ ಮುಟ್ತಾ ಇತ್ತು. ಇಡೀ ಹಾಲ್ ಮೌನವಾಗಿದ್ದ ಕಾರಣ ಕವನಾಳ ತ್ವರಿತ ಹೃದಯ ಬಡಿತದ ಶಬ್ದ ಆದಿತ್ಯನ ಕಿವಿಗಳಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಆದಿತ್ಯ ತನ್ನ ತುಟಿಗಳನ್ನು ಕವನಾಳ ತುಟಿಗಳಿಗೆ ಬಹಳ ಹತ್ತಿರ ತಂದು ಅವಳ ಹಣೆಯನ್ನು ನೋಡಿ ಲೋ ಅಂಡ್ ಸೆಡೆಕ್ಟಿವ್ ಟೋನ್ನಲ್ಲಿ ಹೇಳಿದ, ಎಸಿಯಲ್ಲಿಯೂ ಸಹ ಇಷ್ಟೊಂದು ಸ್ವೆಟ್ಟಿಂಗ್. ನನ್ನ ಹೆಸರು ಹೇಳಿ. ನೀನು ರಾಹುಲ್ ಸರ್ ನಿನ್ನನ್ನು ಸ್ವಲ್ಪ ಹೆಚ್ಚೇ ಎದುರಿಸಿದ್ದಾರೆ. ಅವನು ಮಾತನಾಡುತ್ತಾ ಕವನಾಳ ಹಣೆಯ ಮೇಲಿನ ಬೆವರಿನ ಹನಿಗಳನ್ನು ತನ್ನ ಬೆರಳುಗಳಿಂದ ಮುಟ್ಟಿದ. ಅವಳ ಕಣ್ಣುಗಳನ್ನು ನೋಡುತ್ತಾ, ನಿನ್ನ ಹಾರ್ಟ್ ಬೀಟ್ ತುಂಬ ಜೋರಾಗಿ ಕೇಳಿಸ್ತಾ ಇದೆ. ನಿನ್ನ ಲಿಪ್ಸ್ ತುಂಬ ಕಂಪಿಸ್ತಾ ನನ್ನನ್ನು ಪ್ರಚೋದಿಸ್ತಾ ಇದ್ದಾವೆ. ಎಸಿಯಲ್ಲಿಯೂ ಸಹ ನಿನ್ನ ಹಣೆ ಮೇಲೆ ತುಂಬ ಬೆವರು. ನೀನು ಸೀರಿಯಸ್ ಆಗಿ ನನ್ನನ್ನು ಹೆಬ್ಬಾವ್ ಅಂತ ಕನ್ಸಿಡರ್ ಮಾಡಿದೀಯಾ? ಅವನ ತುಟಿಗಳನ್ನು ಕವನಾಳ ತುಟಿಗಳಿಗೆ ಬಹಳ ಹತ್ತಿರ ತಂದು ಅವನು ಮೃದುವಾಗಿ ಹೇಳಿದ, ನಾನು ನಿನ್ನನ್ನು ನಿಜವಾಗಿಯೂ ನುಂಗ್ತೀನಿ. ಅವನ ಧ್ವನಿ ತುಂಬ ತಣ್ಣಗಿತ್ತು ಮತ್ತು ಲೋವೇನಲ್ಲಿತ್ತು. ಕವನಾಳಿಗೆ ಮಾತ್ರ ಅದನ್ನು ಕೇಳಲು ಸಾಧ್ಯವಾಯಿತು. ಕವನ ಆದಿತ್ಯನ ಕಣ್ಣುಗಳನ್ನು ನೋಡದೆ ತನ್ನ 2 ಕೈಗಳನ್ನು ಅವನ ಎದೆಯ ಮೇಲೆ ಇಟ್ಟು ಅವನನ್ನು ಅವಳಿಂದ ದೂರ ತಳ್ಳಲು ಮುಂದಾದಳು. ನಡುಗುವ ತುಟಿಗಳು ಮತ್ತು ಸ್ವಲ್ಪ ತೇವದ ಸ್ವರದಲ್ಲಿ ಅವಳು ಹೇಳಿದ್ಲು, ಸರ್ ಪ್ಲೀಸ್, ನೀವೀಗ ಅನ್ಕಾನ್ಷಿಯಸ್ ಆಗಿದ್ದೀರಾ. ನೀವು ತುಂಬ ಡ್ರಿಂಕ್ಸ್ ಮಾಡಿದ್ದೀರಿ. ನೀವು ಹೋಗಿ ಫ್ರೆಶ್ ಆಗಬೇಕು. ಆಗ ನಿಮಗೆ ಫೀಲ್ ಬೆಟರ್ ಆಗಿರುತ್ತೆ.
ಹೀಗೆ ಹೇಳುತ್ತಾ ಅವಳು ಅಲ್ಲಿಂದ ದೂರ ಸರಿಯಲು ಪ್ರಾರಂಭಿಸಿದಳು. ಆದಿತ್ಯ ತನ್ನ ಎರಡೂ ಕೈಗಳನ್ನು ಬಾಗಿಲಿನ ಎರಡೂ ಬದಿಗಳಲ್ಲಿ ಕವನಾಳ ಸುತ್ತಲೂ ಇರಿಸಿ ಟೀಸ್ ಮಾಡುವ ಸ್ವರದಲ್ಲಿ ಹೇಳಿದ, ನೀನು ನಿಜವಾಗಿಯೂ ಅಷ್ಟೊಂದು ಇನ್ನೋಸೆಂಟಾ? ಅಥವಾ ಹುಡುಗರನ್ನ ಪ್ರೊವೋಕ್ ಮಾಡೋಕೆ ನೀನೇನಾದರೂ ಸ್ಪೆಷಲ್ ಕೋರ್ಸ್ ಮಾಡಿದ್ಯಾ? ಇದನ್ನು ಕೇಳಿದ ಕವನ ಅವನ ಮುಖವನ್ನು ನೋಡಿ ಕಂಗಳಲ್ಲಿ ನೀರು ತುಂಬಿಕೊಂಡು ಅವನನ್ನು ಪ್ರಶ್ನಾರ್ಥಕವಾಗಿ ನೋಡಲಾರಂಭಿಸಿದಳು. ಆದಿತ್ಯ ಅವಳ ಕಣ್ಣುಗಳತ್ತ ಓರೆಯಾಗಿ ನೋಡಿ ಗೋಷ್ಠಿ ಸ್ಮೈಲ್ ಜೊತೆ ಹೇಳಿದ, ಅದೇ ಅದೇ ನನಗೆ ತಿಳಿಬೇಕು. ನಿನ್ನ ಮುಖದ ಮೇಲಿನ ಆ ಇನೋಸೆನ್ಸ್, ಆ ಕಂಪಿಸುವ ತುಟಿಗಳು, ಪ್ರತಿ ಪದಕ್ಕೂ ತೇವಗೊಳಿಸುವ ಆ ಬ್ರೌನ್ ಐಸ್. ನೀನು ಹುಡುಗರನ್ನ ಹುಚ್ಚುನನ್ನಾಗಿ ಮಾಡ್ತಿದ್ಯಾ. ಇದನ್ನೆಲ್ಲ ನೀನು ಹೇಗೆ ಮಾಡ್ತೀಯಾ? ನಂತರ ಆಳವಾದ ದೃಷ್ಟಿಕೋನದಿಂದ ಅವಳ ಮುಖದ ಮೇಲಿನ ಅಲೆದಾಡುವ ಕೂದಲನೊಂದಿಗೆ ಆಟವಾಡುತ್ತಾ ಅವನು ಹೇಳಿದ, ನೀನು ಆ ಬ್ರೌನ್ ಐಸ್ಗಳಿಂದ ಏನಾದರೂ ಮಾಟ ಮಂತ್ರ ಮಾಡ್ತೀಯಾ? ನೀನು ರಾಹುಲ್ ಸರ್ನ ಮಾಡಿರುವಂತೆ ನೀನಿನ್ನೂ ಎಷ್ಟು ಶ್ರೀಮಂತ ಹುಡುಗರನ್ನ ನಿನಗೋಸ್ಕರ ಹುಚ್ಚರನ್ನಾಗಿ ಮಾಡಿದ್ಯಾ? ಆದಿತ್ಯ ಮಾತನಾಡುವುದನ್ನು ಮುಂದುವರಿಸಿದ. ಕವನ ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ಅವನ ಮಾತುಗಳನ್ನು ಕೇಳುತ್ತಿದ್ದಳು. ಅವಳ ಮುಖದಲ್ಲಿ ಯಾವುದೇ ಭಾವವಿರಲಿಲ್ಲ, ಆದರೆ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುವುದು ನಿಲ್ಲಲಿಲ್ಲ. ಆದಿತ್ಯ ತನ್ನ ಗಾಯಗೊಂಡ ಕೈಗಳಿಂದ ಅವಳ ಕಣ್ಣೀರನ್ನು ಒರೆಸಲು ಶುರು ಮಾಡಿದ. ಕವನ ಅವನ ಕೈಯಲ್ಲಿ ಗಾಯವನ್ನು ಗಮನಿಸಿದಾಗ ಅವಳು ಅದನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅದನ್ನು ನೋಡಿ ಆತಂಕಗೊಂಡಳು. ಇಂಜುರಿ ಸಾಕಷ್ಟು ಆಳವಾಗಿತ್ತು ಮತ್ತು ಅವನ ಕೈ ಸಂಪೂರ್ಣವಾಗಿ ಫರ್ಮ್ ಆಗಿತ್ತು. ಕವನಾಳ ಕಣ್ಣುಗಳಿಂದ ಇನ್ನಷ್ಟು ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಆ ಹನಿಗಳು ಅವನ ಗಾಯದ ಮೇಲೆ ಬೀಳುತ್ತಿದ್ದವು. ಸರ್, ನಿಮ್ಗೆ ಹೇಗೆ ಇಷ್ಟೊಂದು ಡೀಪ್ ಆಗಿ ಇಂಜುರಿ ಆಯಿತು? ಕವನ ಚಿಂತಿತ ಸ್ವರದಲ್ಲಿ ಕೇಳಿದಳು. ಆದಿತ್ಯನಿಗೆ ಅವಳ ಮಾತುಗಳನ್ನು ಕೇಳಿ ಯಾವುದೋ ಘಟನೆಯೊಂದು ಅವನ ಮನಪಟಲದ ಮೇಲೆ ಬಂದು ನಿಂತಿತು. ಆಘಾತಕ್ಕೊಳಗಾಗಿ ಅವಳನ್ನು ದಿಟ್ಟಿಸಲಾರಂಭಿಸಿದ. ಅವನು ತನ್ನ ಮನಸ್ಸಿನಲ್ಲಿಯೇ ಕೇಳಿಕೊಂಡ, ನಾನು ಹೇಳೋ ಯಾವುದೂ ನಿನಗೆ ಯಾಕೆ ಏನು ಡಿಫ್ರೆನ್ಸ್ ಮಾಡ್ತಾ ಇಲ್ಲ? ಹಾಸ್ಪಿಟಲ್ಗೆ ಹೋಗಿ ಬ್ಯಾಂಡೇಜ್ ಮಾಡಿಸ್ಕೊಳ್ಳಿ, ಇಲ್ದಿದ್ರೆ ಇಂಜುರಿ ಹಾರ್ಡ್ ಆಗುತ್ತೆ. ಆದಿತ್ಯ ಮೌನವಾಗಿರುವುದನ್ನು ನೋಡಿ ಕವನ ಮತ್ತೆ ಮಾತನಾಡಿದಳು. ಕವನ ತನ್ನ ಗಾಯದ ಬಗ್ಗೆ ತುಂಬಾ ಚಿಂತಿಸುತ್ತಿರುವುದನ್ನು ನೋಡಿ ಆದಿತ್ಯ ಯಾವುದೋ ವಿಚಿತ್ರವಾದ ಆತಂಕವನ್ನು ಅನುಭವಿಸಲು ಶುರು ಮಾಡಿದ. ಇದ್ದಕ್ಕಿದ್ದಂತೆ ಕವನಾಳ ಕೈಗಳಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಕವನಾಳತ್ತ ಒಂದು ಓರೆ ನೋಟ ಬೀರಿ ಅಲ್ಲಿಂದ ಹೊರಟು ಹೋದ.